ಬಾನು ಮುಸ್ತಾಕ್ ದನದ ಮಾಂಸವನ್ನ ತಿಂತಾರೆ ಎಂದವರಿಗೆ ಶಾಕ್. ಗೋವಾ, ಗುಜರಾತ್, ಅಸ್ಸಾಂನಲ್ಲಿ ದನದ ಮಾಂಸ ಸೇಲ್. ಬಾನು ಮುಸ್ತಾಕ್ ದನದ ಮಾಂಸವನ್ನ ತಿಂತಾರೆ ಎಂದವರಿಗೆ ಶಾಕ್. ಗೋವಾ, ಗುಜರಾತ್, ಅಸ್ಸಾಂನಲ್ಲಿ ದನದ ಮಾಂಸ ಸೇಲ್ ಮಾಡ್ತಿರೋದು ಬಿಜೆಪಿ ಅವರು. ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಗುಜರಾತ್ನ ನಂಬರ್ 1 ಸ್ಥಾನದಲ್ಲಿದೆ. ಬಾನು ಮುಸ್ತಾಕ್ ಬೀಫ್ ತಿಂದರೆ ಅಂತ ಅಶೋಕ್ಗೆ ಹಳ್ಳಿ ಹಕ್ಕಿ ಕ್ಲಾಸ್ ಅನ್ನು ತೆಗೆದುಕೊಂಡಿರುವಂಥದ್ದು. ವಿಪಕ್ಷ ನಾಯಕರೇ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತನಾಡಬೇಡಿ, ವಿರೋಧ ನಾಗರಿಕರಾಗಬೇಕು, ಅಸಹ್ಯವಾಗಿ ಆಗಬಾರದು. ತಮ್ಮದೇ ಪಕ್ಷದ ನಾಯಕರು ಅಶೋಕ್ಗೆ ಎಚ್ ವಿಶ್ವನಾಥ್ ಅವರು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಎಚ್ ವಿಶ್ವನಾಥ್ ಅವರು ತರಾಟೆಯನ್ನು ತೆಗೆದುಕೊಳ್ತಿರುವಂಥದ್ದು ಯಾಕಪ್ಪ ಅಂತಂದರೆ, ಬಾನು ಮುಸ್ತಾಕ್ ಅವರು ಈ ಒಂದು ದಸರಾ ವಿಚಾರವಾಗಿ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಅವರು ಮುಸ್ಲಿಂ ಅನ್ನುವಂತಹ ಕಾರಣಕ್ಕಾಗಿ ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಇದನ್ನು ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನಿಜಾರ್ ಅಹಮದ್ ಅವರಿಗೂ ಕೂಡ ಸರ್ಕಾರ ಕರೆದು ಉದ್ಘಾಟನೆ ಮಾಡ್ರಿ ಅಂತ ಹೇಳಿತ್ತು, ರೈಟ್? ಆದರೆ ಬಾನು ವಿಚಾರದಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದನ್ನು ಡೀಟೇಲ್ಡ್ ಆಗಿ ಹೇಳ್ಬಿಡ್ತೀನಿ. ಬಾನು ವಿಚಾರದಲ್ಲಿ ಯಾಕೆ ಹಿಂಗೆ ಆಗ್ತಿದೆ ಅಂತಂದ್ರೆ, ಅವರ ಆ ಒಂದು ಮಾತು 2023ರಲ್ಲಿ ಆಡಿರುವಂಥ ಆ ಒಂದು ಮಾತಿನಿಂದ ಬಾನು ಅವ್ರಿಗೆ ಬೂಕರ್ ಬಂದರೂ ಕೂಡ ದಸರಾ ಉದ್ಘಾಟನೆ ಮಾಡಲಿಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಯಾವ ಮಾತು ಅಂತಂದ್ರೆ, ಕನ್ನಡ ಭಾಷೆಗೆ ದೇವಿಯ ಸ್ಥಾನವನ್ನು ಕೊಟ್ಟು ಮಂದಹಾಸದಲ್ಲಿ ಕೂರಿಸಿ ಕೈಯಲ್ಲಿ ಅರಿಶಿಣ ಕುಂಕುಮದ ಒಂದು ಸಂಕೇತವಾಗಿರುವಂತಹ ಬಾವುಟವನ್ನ ಕೈಯಲ್ಲಿ ಕೊಟ್ಟು ಕೂರಿಸಿದ್ರೆ ಬಾನು ಹಾಗೂ ಅವರ ಫ್ಯಾಮಿಲಿ ಅದರ ಬಗ್ಗೆ ಹೇಗೆ ಮಾತನಾಡಬೇಕು, ಕನ್ನಡವನ್ನ ಹೇಗೆ ಮಾತಾಡಬೇಕು ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತಹ ಬಾನು ಅವರು ದಸರಾ ಉದ್ಘಾಟನೆ ಮಾಡೋದು ಬೇಡ ಅಂತ ಹೇಳಿ ಸಾಕಷ್ಟು ಜನಗಳು ಮಾತನಾಡ್ತಾ ಇದ್ದಾರೆ. ಈಗ ದನದ ಮಾಂಸದ ವಿಚಾರವಾಗಿ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಮಾತನಾಡಿದ್ರು. ಅದಕ್ಕೆ ಅವರದೇ ಪಕ್ಷದ ಆಗಿರುವಂತಹ ಎಚ್ ವಿಶ್ವನಾಥ್ ಅವರು ಮಾತನಾಡಿದ್ರು. ಗೋವಾ, ಗುಜರಾತ್ನಲ್ಲಿ ದನದ ಮಾಂಸವನ್ನು ಸೇಲ್ ಮಾಡಲಾಗ್ತಾ ಇದೆ. ದನವನ್ನ ಪೂಜೆ ಮಾಡುವಂತಹ ಒಂದು ನಾಗರಿಕ ಸಮಾಜವನ್ನು ನಾವು ಹೊಂದಿದ್ದೇವೆ. ತಿಂತಾರೋ ಬಿಡ್ತಾರೋ ಸೆಕೆಂಡರಿ, ದನವನ್ನ ಕಟ್ ಮಾಡೋದೇ ತಪ್ಪದು. ಕರ್ನಾಟಕದಲ್ಲಿ ಸಾಧ್ಯವೇ ಇಲ್ಲ ಅದು. ಬೇರೆ ರಾಜ್ಯದ ವಿಚಾರ ಬೇಡ, ಅವ್ರಿಗೆ ತಲೆ ಇಲ್ಲ, ಏನು ಮಾಡ್ತೀರಿ? ಗೋವು ಎಲ್ಲ ಕೆಲಸಕ್ಕೂ ಕೂಡ ಉಪಯುಕ್ತವಾಗಿರುತ್ತೆ. ಗೋವಿನ ಹಾಲನ್ನು ತಾಯಿಯ ಎದೆ ಹಾಲು ಬತ್ತು ಹೋದಾಗ ಕೊಡುವಂಥದ್ದು. ತಾಯಿಯ ಎದೆಯಲ್ಲಿ ಹಾಲು ಬರ್ತಾ ಇಲ್ಲ ಅಂತಂದರೆ ತಾಯಿ ಗೋಮಾತೆಯ ಹಾಲನ್ನು ಕುಡಿಸುವಂಥದ್ದು. ಆ ಥರ ಶ್ರೇಷ್ಠತೆಯನ್ನು ಪಡೆದುಕೊಂಡಿದ್ದೆ. ಆದರೆ ಕೆಟ್ಟ ಜನಗಳು ಮತ್ತೊಬ್ಬರು ಅವ್ರದ್ದು ಆಹಾರ ಪದ್ಧತಿಯೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತನಾಡಲ್ಲ, ದನವನ್ನು ಕಟ್ ಮಾಡಿ ತಿಂತಾರೆ, ಅದು ಬೇರೆ ರಾಜ್ಯಗಳಲ್ಲಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರು ಮಾಡ್ತಾರೆ. ಆದರೆ ಅದು ಈಗ ಬಿಜೆಪಿಯವರು ದನದ ಮಾಂಸವನ್ನು ಸೇಲ್ ಮಾಡ್ತಾ ಇರೋದು. ಬಿಜೆಪಿಯವರು ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಗುಜರಾತ್ ನಂಬರ್ 1 ಸ್ಥಾನದಲ್ಲಿದೆ. ಬಾನು ಮುಸ್ತಾಕ್ ಬೀಫ್ ತಿಂತಾರೆ ಅಂತ ಹೇಳಿ ಅಶೋಕ್ಗೆ ಹಳ್ಳಿ ಹಾಕಿ ಕ್ಲಾಸ್ ತೆಗೆದುಕೊಂಡಿದ್ದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.